ಹಾಯ್, ನಾನು ನವೀನ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಿಮಗೆ ಮನರಂಜನೆ ಕೊಡುತ್ತದೆ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆಗೆ ಹೋಗೋಣ ಬನ್ನಿ. ಹಾಯ್ ಗೆಳೆಯರೆ, ನಾನು ಕಲಬುರಗಿ ಜಿಲ್ಲೆಯ ಸಮೀಪದ ಒಂದು ಹಳ್ಳಿ ಒಂದರಲ್ಲಿ ನಾನು ವಾಸವಾಗಿದ್ದೇನೆ. ನಾನು ನಿಮಗೆ ನನ್ನ ಜೀವನದಲ್ಲಿ ನಡೆದ ಮೊದಲ ಸಂತೋಷದ ಘಟನೆಯ ಅನುಭವವನ್ನು ಹೇಳಬಯಸುತ್ತೇನೆ. ಎಲ್ಲರೂ ನನ್ನ ಅನುಭವವನ್ನು ಕೇಳಿದ ನಂತರ ತಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನಾವು ಕತೆಗೆ ಬರೋಣ. ನಾನು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ಘಟನೆ ನಾನು ಡಿಗ್ರಿ ಓದುವಾಗ ನಡೆದ ಘಟನೆ. ನಾನು ರಜೆಗೆಂದು ನಮ್ಮ ಹಳ್ಳಿಗೆ ಹೋಗಿದ್ದಾಗ ನನ್ನ ಮಾವನ ಮಗನ ಜೊತೆ ಸೇರಿ ಊರು ಸುತ್ತುತ್ತಿದ್ದೆ. ನಮ್ಮ ಮನೆಗೆ ಪ್ರತಿದಿನ ಮುಂಜಾನೆ ಹಾಲು ತರಲು ನಮ್ಮ ಪಕ್ಕದ ಓಣಿಗೆ ಹೋಗಬೇಕಾಗಿತ್ತು. ರಜೆಗೆಂದು ಊರಿಗೆ ಹೋದಾಗ ನಾನೇ ಹೋಗಿ ಹಾಲು ತರುತ್ತಿದ್ದೆ. ಹಾಗೆ ಒಂದು ದಿನ ಹಾಲು ತರಬೇಕಾದ್ರೆ ನಮ್ಮ ಪಕ್ಕದ ಓಣಿಯ ಸ್ವಲ್ಪ ದೂರದಲ್ಲಿ ಒಂದು ಒಂಟಿ ಮನೆ ಇತ್ತು. ಅದು ನನ್ನ ಸ್ನೇಹಿತನ ಮನೆ. ಅವನು 1 ವರ್ಷದ ಹಿಂದೆ ತೀರಿ ಹೋಗಿದ್ದ. ಅವನಿಗೆ 2 ವರ್ಷದ ಹಿಂದೆ ಮದುವೆ ಕೂಡ ಆಗಿತ್ತು. ಅವನ ಮನೆ ಯಾಕೆ, ಅಲ್ಲಿ ಅವನ ಅಮ್ಮನ ಜೊತೆ ಒಬ್ಬಳೇ ವಾಸವಾಗಿದ್ದಳು. ಅವಳು ದಿನಾ ನನ್ನ ನೋಡುತ್ತಿದ್ದಳು. ಅವಳ ಹೆಸರು ಪಲ್ಲವಿ. ಆಕೆಯು ನೋಡೋಕೆ ಸುಂದರವಾಗಿದ್ಲು. ನೋಡಿದರೆ ಎಂಥ ಗಂಡಸಿಗೂ ಅವರ ತಮ್ಮ ಎದ್ದು ಎದ್ದು ಕುಣಿಯುತ್ತಿದ್ದ. ನಾನು ಅವಳ ಸೌಂದರ್ಯಕ್ಕೆ ಮನಸ್ಸೋತೆನು. ಅವಳು ನನ್ನ ಕಂಡು ಸಣ್ಣಗೆ ಒಂದು ಮುಗುಳ್ನಗೆ ಬೀರುತ್ತಿದ್ದಳು. ನನಗೆ ಆಕೆಯನ್ನು ಮಾತನಾಡಿಸಬೇಕು ಎಂದು ಆಸೆ ಕೂಡ ಆಗುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಸಮಯ ಸಿಕ್ಕಿರಲಿಲ್ಲ. ಅದಕ್ಕಾಗಿ ನಾನು ಒಂದು ಉಪಾಯವನ್ನು ಮಾಡಿದೆ. ನನ್ನ ಮೊಬೈಲ್ ನಂಬರನ್ನು ಒಂದು ಚೀಟಿಯಲ್ಲಿ ಬರೆದು ಅವಳ ಮನೆ ಮುಂದೆ ಎಸೆಯಬೇಕು ಎಂದು ನಾನು ಅಂದುಕೊಂಡೆ. ಹಾಗೆ ಚೀಟಿಯನ್ನು ಹಾಕಿದೆ. ಆದರೆ ಪಲ್ಲವಿ ಅದನ್ನು ನೋಡಲಿಲ್ಲ. 4 ದಿನ ಚೀಟಿ ಹಾಕಿದರೂ ನನ್ನ ಅದೃಷ್ಟ ಕೈಗೊಡಲಿಲ್ಲ. ಆದರೆ ಒಂದು ದಿನ ನಾನು ಚೀಟಿ ಎಸೆದಾಗ ಅವಳು ನೋಡಿದ್ದನ್ನು ಗಮನಿಸಿ ನಾನು ಸುಮ್ಮನೆ ಹೊರಟು ಹೋದೆ. ಆ ದಿನ ನಾನು ಮನೆಗೆ ಬಂದು ನೋಡಿದರೆ ನನ್ನ ಮೊಬೈಲ್ಗೆ 2 ಮಿಸ್ ಕಾಲ್ ಬಂದಿತ್ತು. ನಾನು ವಾಪಸ್ ಕಾಲ್ ಮಾಡಿದೆ. ಆ ಕಡೆಯಿಂದ ಯಾರೋ ಹೆಂಗಸು ಮಾತನಾಡುತ್ತಿದ್ದರು. ನನಗೆ ಆಗಲೇ ಗೊತ್ತಾಗಿತ್ತು. ಆದರೆ ಅವಳೇ ಅಂತ ತಿಳಿಯುವುದಕ್ಕಾಗಿ ಸುಮ್ಮನೆ ಗೊತ್ತಿಲ್ಲದವರ ಹಾಗೆ ನಾಟಕ ಮಾಡಿದೆ. ನಾನು ಹಲೋ, ಯಾರು ಮಾತಾಡೋದು ಅಂದೆ. ನಿಮಗೆ ಗೊತ್ತಿಲ್ವಾ ಯಾರು ಅಂತ ಅಂದಳು. ನಾನು ಯಾರು ಅಂತ ಗೊತ್ತಾಗಲಿಲ್ಲ ಅಂದೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಅಂತ ರಾಗ ಹೇಳಿದಳು. ನಾನು ಸರಿ ಬಿಡಿ ಎಂದು ಕಾಲ್ ಕಟ್ ಮಾಡಿದೆ. ಮತ್ತೆ ವಾಪಸ್ ಕಾಲ್ ಮಾಡಿದಳು. ನೀವು ಎಲ್ಲಿ ಚೀಟಿ ಒಗೆದು ಹೋಗಿದ್ದೀರೋ ಅಲ್ಲಿಂದಲೇ ಅವರೇ ಮಾತನಾಡುತ್ತಿರುವುದು. ಯಾಕೆ ಸುಮ್ಮನೆ ಈ ನಾಟಕ? ನಾನೇ ನೀವು ಹಾಲು ತರುವುದು ಬರುವ ದಾರಿಯಲ್ಲಿ ಮನೆಯಲ್ಲಿರುವ ನಿಮ್ಮ ಸ್ನೇಹಿತನ ಹೆಂಡತಿ ಪಲ್ಲವಿ ಅಂತ ಅಂದಳು. ನನಗೆ ಆಗಲೇ ಅವಳ ಹೆಸರು ಗೊತ್ತಾಗಿದ್ದು. ನಾನು ನೀವಾ, ಹೇಳಿ ಯಾಕೆ ಕಾಲ್ ಮಾಡಿದ್ದು ಅಂದೆ. ಏನ್ರಿ, ನೀವು ಚೀಟಿ ಎಸೆದು ಹೋಗಿದ್ದು ನೀವಾದರೆ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳ್ತೀರಾ ಅಂದ್ಲು. ಯಾಕೆ ಚೀಟಿ ಒಗೆದದ್ದು ಹೇಳಿ ಅಂದ್ಲು. ನಾನು ಹಾಗೆ ಯಾರೋ ನನ್ನ ನಂಬರ್ ಕೇಳಿದರು, ಅವರಿಗೆ ಕೊಡಬೇಕಾಗಿತ್ತು, ಅದಕ್ಕೆ ಬರೆದು ಕೊಟ್ಟೆ. ಅದು ಬೆಸ್ಟ್ ಚೀಟಿ ಇತ್ತು, ಹಾಗೆ ಅಲ್ಲೇ ಒಗೆದು ಬಂದೆ ಅಂತ ಹೇಳಿದೆ. ಅವಳು ನನಗೆ ಎಲ್ಲ ಗೊತ್ತು, ಸುಮ್ಮನೆ ನಾಟಕ ಮಾಡಬೇಡಿ, ನೀವು ದಿನ ನನ್ನ ನೋಡ್ತೀರಾ ಗೊತ್ತು, ಯಾಕೆ ಹಾಗೆ ನೋಡ್ತೀರಾ ಅಂದ್ಲು. ಆಗ ನನಗೆ ಫುಲ್ ಧೈರ್ಯ ಬಂತು. ನಿಮಗೆ ನಾನು ನಿಮ್ಮನ್ನು ಹಾಗೆ ನೋಡೋದು ಇಷ್ಟನಾ ಅಂತ ಕೇಳಿದೆ. ನೀವು ಹೇಳಿ ಯಾಕೆ ಆ ಥರ ನೋಡ್ತೀರಾ ಅಂತ ಅಂದ್ಲು. ನಿಮಗೆ ಹೇಗೆ ಹೇಳೋದು ಅಂದೆ. ನಿಮಗೆ ದೇವರು ಬಾಯಿ ಕೊಟ್ಟಿಲ್ವಾ, ಅದರಲ್ಲೇ ಹೇಳಿ ಅಂದ್ಲು. ನಿಮ್ಮನ್ನು ನೋಡಿದರೆ ನನಗೆ ಹೆಂಗೆಂಗೋ ಆಗುತ್ತೆ ಅಂದೆ. ಅದಕ್ಕೆ ಅವಳು ಹೇಗೆ ಅಂದರೆ ಹೇಗೆ ಅಂದ್ಲು. ನಾನು ಹಾಗೆ ಅಂತ ಹೇಳಿ ಮಾತು ಮುಂದುವರಿಸಿದೆ. ನಾನು ಆಮೇಲೆ ಅವಳ ಫ್ಯಾಮಿಲಿ ಬಗ್ಗೆ ಕೇಳಿದೆ. ಅವಳು ದುಃಖದಿಂದ ಎಲ್ಲ ಗೊತ್ತಿದ್ದರೂ
ಹೀಗೆ ಕೇಳುವುದು ಸರಿಯಲ್ಲ ಅಂತ ಅಳತೊಡಗಿದಳು. ಅವಳ ಗಂಡ ಸತ್ತ ನಂತರ ಅವಳು ಅವನ ತಾಯಿಯ ಜೊತೆ ಅವರ ಮನೆಯಲ್ಲಿದ್ದಳು. ಹೀಗೆ ಮಾತು ಬೆಳೆದು ನಾವು ಮಾತನಾಡುತ್ತಾ 1 ಗಂಟೆ ಸಮಯ ಕಳೆಯಿತು. ಆಗ ನಾನು ನಿಮಗೆ ನಾಳೆ ಬರುವಾಗ ಫೋನ್ ಮಾಡಿ ಬರುತ್ತೇನೆ ಅಂತ ಹೇಳಿದೆ. ಅವಳು ಅಂದ್ಲು. ನಾನು ಮರುದಿನ ಬರುವಾಗ ಅವಳಿಗೆ ಕಾಲ್ ಮಾಡಿದೆ. ಅವಳು ನಾನು ಹೊರಗಡೆ ಇದ್ದೇನೆ ಬಾ ಅಂದ್ಲು. ನಾನು ಅವಳನ್ನು ನೋಡಿ ಸ್ಮೈಲ್ ಮಾಡಿದೆ. ಅವಳು ನಾಚಿಕೊಂಡಳು. ಆಗ ನಾನು ಅವಳಿಗೆ ಕಾಲ್ ಮಾಡಿದೆ. ಅವಳು ಹಲೋ ಅಂದ್ಲು. ನಾನು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದೆ. ಅದಕ್ಕವಳು ಈಗ ಬೇಡ, ಅತ್ತೆ ಇದ್ದಾರೆ ಎಂದಳು. ಸಂಜೆ ಕಡೆ ಅತ್ತೆ ಹೊರಗೆ ಹೋಗುತ್ತಾಳೆ ಎಂದಳು. ನಾನು ಖುಷಿಯಿಂದ ಯಾವಾಗ ಸಂಜೆಯಾಗುತ್ತೆ ಅಂತ ಕಾಯುತ್ತಿದ್ದೆ. ಸಂಜೆ 5 ಗಂಟೆ ಸುಮಾರಿಗೆ ನಾನು ತೋಟದ ಕಡೆಗೆ ಹೋದೆ. ಅವಳಿಗೆ ಕಾಲ್ ಮಾಡಿದಾಗ ಅವಳು ಮನೆಯ ಹಿಂದೆ ಇರುವ ಕಬ್ಬಿನ ತೋಟಕ್ಕೆ ಬರಲು ಹೇಳಿದಳು. ನಾನು ಕಬ್ಬಿನ ತೋಟದ ಒಳಗಡೆ ಹೋಗಿ ನೋಡಿದಾಗ ಪಲ್ಲವಿ ಮೈ ಜುಮ್ ಅನ್ನುವ ಹಾಗೆ ನಕ್ಕಳು. ನನಗೆ ಮೊದಲು ಏನು ಮಾಡಬೇಕು ಅಂತ ತಿಳಿಯದೆ ಅವಳ ಕೈ ಹಿಡಿದೆ. ಆದರೆ ಅವಳು ತುಂಬ ರೊಮ್ಯಾಂಟಿಕಲ್ಲಿದ್ಲು ಅನಿಸುತ್ತೆ. ನನ್ನ ಅಪ್ಪಿಕೊಂಡು ಮುತ್ತು ಕೊಟ್ಟೇ ಬಿಟ್ಲು. ಅವಳು ಫುಲ್ ಮೂಡ್ನಲ್ಲಿದ್ದಳು. ನನ್ನ ತಮ್ಮನು ಎದ್ದು ಕುಣಿಯುತ್ತಿದ್ದ. ಅವಳು ತಮ್ಮನನ್ನು ಹಿಡಿದು ಮೇಲಿಂದಾನೇ ಸವರಲು ಶುರು ಮಾಡಿದಳು. ನಾನು ಅವಳ ಮೋಸಂಬಿಗಳಿಗೆ ಕೈ ಹಾಕಿ ಹಿಡಿದೆ. ಅವಳನ್ನು ಎತ್ತಿಕೊಂಡು ಒಳಗೆ ಹೋದೆ. ಅಲ್ಲಿ ಒಂದು ಹುಲ್ಲಿನ ರಾಶಿ ಇತ್ತು. ಅದರ ಮೇಲೆ ಬೀಳಿಸಿ ಇನ್ನೇನು ಕೆಲಸ ಶುರು ಮಾಡಬೇಕು ಅಷ್ಟರಲ್ಲಿ ಯಾರೋ ಅವಳ ಮನೆಯ ಬಾಗಿಲು ತಟ್ಟಿದ ಸದ್ದಾಯಿತು. ಕಬ್ಬಿನ ತೋಟ ಅವರ ಮನೆ ಹಿಂದೆ ಇರುವುದರಿಂದ ಆ ಶಬ್ದ ಕೇಳಿತು. ಆಗ ಪಲ್ಲವಿ ನನ್ನನ್ನು ಬಚ್ಚಿಟ್ಟುಕೊಳ್ಳಲು ಹೇಳಿ ಹಿತ್ತಲು ಬಾಗಿಲಿಂದ ಹೋಗಿ ಬಾಗಿಲು ತೆರೆದಳು. ಅಲ್ಲಿ ನನ್ನ ಮಾವನ ಮಗ ನಿಂತಿದ್ದ. ಅವನು ನನ್ನನ್ನು ಹುಡುಕಿಕೊಂಡು ಬಂದಿದ್ದ. ಪಲ್ಲವಿ ಎಷ್ಟೇ ಹೇಳಿದರೂ ಕೇಳದೆ ಹಿತ್ತಲು ಬಾಗಿಲಿನಿಂದ ಕಬ್ಬಿನ ಒಳಗೆ ಬಂದು ನನ್ನನ್ನು ಹುಡುಕಿದ. ಬೇರೆ ದಾರಿ ಇಲ್ಲದೆ ಅವನು ಮುಂದೆ ಬಂದು ನಿಂತ. ಅವನು ಪ್ರತಿದಿನವೂ ನನ್ನ ಫಾಲೋ ಮಾಡಿ ನನ್ನ ಎಲ್ಲ ಆಟಗಳನ್ನು ನೋಡಿದ್ದೇನೆ ಎಂದು ಹೇಳಿದ. ನಾನು ಅವನಿಗೆ ಮನೆಗೆ ಬಂದ ಮೇಲೆ ಮಾತನಾಡುತ್ತೇನೆ, ಇವಾಗ ಹೊರಡು ಅಂತ ಎಷ್ಟು ಹೇಳಿದರೂ ಅವನು ಹೋಗಲು ತಯಾರಿರಲಿಲ್ಲ. ಆಗ ಅವಳು ಏನು ಬೇಕು ಎಂದು ಕೇಳಿದಾಗ ಅವಳ ಜೊತೆ ಒಂದು ಆಟ ಎಂದು ಹೇಳಿದ. ನನಗೂ ಪಲ್ಲವಿಗೂ ಶಾಕ್ ಆಯಿತು. ಅವನು ಇನ್ನೂ 8ನೇ ಕ್ಲಾಸ್. ಎಷ್ಟು ಹೇಳಿದರೂ ಕೇಳದೆ ಹಠ ಹಿಡಿದ. ಮನೆಯಲ್ಲಿ ಹೇಳ್ತೀನಿ ಅಂತಾನೂ ಹೇಳಿದ. ಬೇರೆ ದಾರಿ ಇಲ್ಲದೆ ಪಲ್ಲವಿ ಒಪ್ಪಿಕೊಂಡಳು. ಅವಳಿಗೂ ಅದೇ ಬೇಕಿತ್ತು ಅನಿಸುತ್ತೆ. ಅವನ ತಮ್ಮನನ್ನು ಹಿಡಿ. ಇಬ್ಬರಿಗೂ ಶಾಕ್ ಆಯಿತು. ನನ್ನ ತಮ್ಮನಿಗಿಂತ ಬಲು ಭಯಾನಕವಾಗಿ ಇದ್ದ. 3 ಜನ ಸೇರಿ ಆಟ ಆಡಲು ಶುರು ಮಾಡಿಕೊಂಡೆವು. ನನಗಿಂತ ಅವನು ತುಂಬ ಚೆನ್ನಾಗಿ ಆಟ ಆಡುತ್ತಿದ್ದ. ನೋಡಿದರೆ ಗೊತ್ತಾಗ್ತಿತ್ತು ತೋಟದಲ್ಲಿ ತುಂಬ ಬೆಳೆ ಹಾಕಿದ್ದಾನೆ ಎಂದು. 3 ಜನ ತುಂಬ ಮಜಾ ಮಾಡಿದೆವು. ಪಲ್ಲವಿ ತುಂಬ ಖುಷಿಪಟ್ಟಳು. ತುಂಬ ದಿನಗಳ ನಂತರ ಅವಳು ಬಿಳಿ ಐಸ್ ಕ್ರೀಮ್ ಮೂತಿ ತುಂಬ ಮೆತ್ತಿಕೊಂಡಳು. ಅದು ಇಬ್ಬರು ಕೊಟ್ಟ ಐಸ್ ಕ್ರೀಮ್. ಆಮೇಲೆ ಅವಳ ಅತ್ತೆ ಬರುವ ಸಮಯ ಆಯಿತು. ಅವಳು ಈಗ ನೀವು ಹೋಗಿ, ನಾನು ಮತ್ತೆ ನಿಮಗೆ ಕಾಲ್ ಮಾಡುತ್ತೇನೆ ಎಂದಳು. ಹಾಗೆ ಬರುವಾಗ ಇಬ್ಬರು ಬನ್ನಿ ಮತ್ತೆ ಗಮ್ಮತ್ತು ಮಾಡೋಣ ಅಂದಳು. ಸರಿ ಎಂದು ನಾವು ಒಲ್ಲದ ಮನಸ್ಸಿನಿಂದ ಹೊರಗೆ ಬಂದೆವು. ಹೀಗೆ ತುಂಬ ದಿನ ನಡೆಯುತ್ತಾ ಇತ್ತು. ಒಂದು ದಿನ ನಾನು ಮತ್ತು ನನ್ನ ಮಾವನ ಮಗ ಸೇರಿ ಒಂದು ಪ್ಲ್ಯಾನ್ ಮಾಡಿದೆವು. ಎಷ್ಟು ದಿನ ಅಂತ ಈ ತೋಟದ ಹತ್ರ ಮನೆ ಹತ್ರ ಆಟ ಆಡೋದು, ತುಂಬ ಬೇಜಾರು ಅಂತ ಹೇಳಿ ಪಲ್ಲವಿ ಸಿನಿಮಾಗೆ ಕರ್ಕೊಂಡು ಹೋಗೋಣವೇ ಅಂತ ಪ್ಲ್ಯಾನ್ ಮಾಡಿ ಆ ವಿಚಾರ ಅವಳಿಗೂ ಹೇಳಿದೆವು. ಅವಳು ಅವರ ಅತ್ತೆಯನ್ನು ಬಿಟ್ಟು ಬರೋದು ತುಂಬ ಕಷ್ಟ ಇತ್ತು. ಸರಿ ಹೇಗೋ ಮಾಡಿ ಬರ್ತೀನಿ ಅಂತ ಒಪ್ಕೊಂಡ್ಳು. 3 ಜನ ಒಟ್ಟಿಗೆ ಹೋದರೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವಿಬ್ಬರು ಮುಂದೆ ಹೊರಟೆವು. ಪಲ್ಲವಿ ಹಿಂದೆ ಆಟೋದಲ್ಲಿ ಬಂದಳು. ಸಿನಿಮಾ ಥಿಯೇಟರ್ಗೆ ಹೋಗಿ ಕೊನೆ 3 ಸೀಟ್ ಬುಕ್ ಮಾಡಿದೆವು. ಅಲ್ಲಿ 3 ಜನ ಸಿನಿಮಾ ಸೀನ್ ನೋಡುವ ಬದಲು ಸೀನ್ ಮಾಡಿದ್ದೇ ಹೆಚ್ಚು. ಯಾಕೋ 3 ಗಂಟೆ ಸಾಕು ಅಂತ ಅನ್ನಿಸಲಿಲ್ಲ. ಸಿನಿಮಾ ಮುಗಿದ ಮೇಲೆ ಪಲ್ಲವಿನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ
ಓಟ ಕುಡಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಜಾಗ ಮಾಡೋಣ ಅಂತ ಯೋಚನೆ ಬಂತು. ಅವಳಿಗೆ ಹೇಳಿದೆ. ಅವಳು ಏನೂ ತೊಂದರೆ ಆಗಲ್ಲ ಅಂದರೆ ನನಗೂ ಓಕೆ ಅಂದ್ಲು. ಸರಿ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗಿ ಒಂದು ರೂಮ್ ಮಾಡಿಕೊಂಡು ಜೊತೆಗೆ ಕುಡಿಯೋಕ್ಕೆ ಸ್ವಲ್ಪ ಪಾಲ್ಕಾನು ತಗೊಂಡ್ವಿ. ಹಾಗೆ ಅಲ್ಲಿಯೂ ಒಂದು ಅಂಗಡಿಯಲ್ಲಿ ಹೆಲ್ಮೆಟ್ ಕೂಡ ತಗೊಂಡ್ವಿ. ಅಲ್ಲಿ 3 ಜನ ಫುಲ್ ಟೈಟಾಗಿ ಒಳ್ಳೆ ಗಮ್ಮತ್ತು ಮಾಡಿದ್ವಿ. ಸತತ 4 ಗಂಟೆ ಬಿಡದೆ ಆಟ ಆಡಿ ಸುಸ್ತಾಗಿತ್ತು. ಊರಿಗೆ ವಾಪಸ್ ಹೋಗುವಷ್ಟರಲ್ಲಿ 8 ಗಂಟೆಯಾಗಿತ್ತು. ಅದು ಆದ ಮೇಲೆ ನಾನು ಹೆಚ್ಚು ಊರಿಗೆ ಹೋಗ್ತಾ ಇರಲಿಲ್ಲ. ನನ್ನ ಮಾವನ ಮಗ ಇವಾಗ ಬೇಲಿ ಹಾರೋದು ಬಿಟ್ಟಿಲ್ಲ. ಫ್ರೆಂಡ್ಸ್, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ತಪ್ಪದೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.